ನಮಸ್ತೆ ಎಲ್ಲರಿಗೂ. ತುಳಸಿ ಪೂಜೆಯನ್ನು ಕಾರ್ತಿಕ ಮಾಸದಲ್ಲೇ ಯಾಕೆ ಆಚರಿಸ್ತಾರೆ? ತುಳಸಿ ಅಂದರೆ ಯಾರು? ತುಳಸಿಯ ಮಹತ್ವ ಅಂದರೆ ತುಳಸಿ ಯಾರದು ಅನ್ನೋದ್ರ ಬಗ್ಗೆ, ಹಾಗೆ ನಮ್ಮ ಮನೆಯಲ್ಲಿ ಆಗಿರುವಂಥ ತುಳಸಿ ಪೂಜೆಯ ವಿಡಿಯೋನ ಅಂದರೆ ಕೆಲವು ತುಣುಕುಗಳನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತಲೂ ಕೂಡ ಕೇಳ್ತಾ ಇದ್ದೀನಿ. ಹಾಗೆ ನನಗೆ ಗೊತ್ತಿರುವಂತಹ ತುಳಸಿಯ ಬಗ್ಗೆ ಕೆಲವು ಮಹತ್ವಗಳನ್ನು ಅಂದರೆ ತುಳಸಿ ಪೂಜೆ ಯಾಕೆ ಕಾರ್ತಿಕ ಮಾಸದಲ್ಲೇ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಳಸಿ ಅಂದರೆ ಈಕೆ ಜಲಂಧರನ ಹೆಂಡತಿ, ಅಂದರೆ ಜಲಂಧರ ಎಂಬ ರಾಕ್ಷಸನ ಹೆಂಡತಿ. ಇವಳ ಮೊದಲ ಹೆಸರು ವೃಂದ, ಅಂದರೆ ಜಲಂಧರನ ಹೆಂಡತಿಯಾದ ವೃಂದ. ಇವಳು ರಾಕ್ಷಸ ಆದ ಜಲಂಧರನ ಹೆಂಡತಿಯಾಗಿರ್ತಾಳೆ. ಜಲಂಧರನು ದೇವತೆಗಳಿಗೆ ತುಂಬಾ ಕಿರುಕುಳನ ಕೊಡ್ತಾ ಇರ್ತಾನಂತೆ. ಜಲಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರಂತೆ. ಅಂದರೆ ವಿಷ್ಣುವಿನ ಹತ್ರ ಹೋಗಿ ಜಲಂಧರ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಕೇಳ್ತಾರಂತೆ. ಆದರೆ ವಿಷ್ಣುವಿನ ಹತ್ರ ಹೋದಾಗ ಜಲಂಧರ ಯಾಕೆ ಇಷ್ಟೊಂದು ಶಕ್ತಿಶಾಲಿಯಾಗಿದ್ದಾನಂದರೆ ವೃಂದ ತುಂಬಾ ಪತಿವ್ರತೆಯಾಗಿರ್ತಾಳಂತೆ. ಅವಳ ಪತಿವ್ರತ ತಪೋಶಕ್ತಿಯಿಂದ ಜಲಂಧರನು ತುಂಬ ಶಕ್ತಿಶಾಲಿಯಾಗಿರ್ತಾನಂತೆ. ಹಾಗಾಗಿ ಜಲಂಧರನಿಗೆ ದೇವತೆಗಳು ಏನು ಮಾಡಲಿಕ್ಕೂ ಆಗಲ್ಲಂತೆ. ಅದಕ್ಕೋಸ್ಕರ ಇವಳ ಪತಿವ್ರತವನ್ನು ಭಂಗ ಮಾಡಬೇಕು ಅಂತ ಹೇಳಿ, ಅಂದರೆ ವೃಂದಳ ಪತಿವ್ರತೆಯನ್ನು ಭಂಗ ಮಾಡಬೇಕು ಅಂತ ಹೇಳಿ ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಳ ಪಾತಿವ್ರತ್ಯ ಶಕ್ತಿಯನ್ನು ಭಂಗ ಮಾಡ್ತಾನಂತೆ. ಇದರಿಂದಾಗಿ ಜಲಂಧರನು ಅಂದರೆ ಅವನು ರಣಭೂಮಿಯಲ್ಲಿ ಮಡಿತಾನೆ, ಅಂದರೆ ಅವನ ಶಕ್ತಿಯೆಲ್ಲ ಕಳ್ಕೊಳ್ತಾನಂತೆ. ಅಂದರೆ ಇಲ್ಲಿ ವೃಂದಳ ಪಾತಿವ್ರತ್ಯ ಭಂಗ ಆಗೋ ಹೊತ್ತಲ್ಲಿ ಜಲಂಧರನು ಸಹ ಅವನ ಶಕ್ತಿಯು ಕುಂದತ್ತಂತೆ. ಅವನು ಮಡಿತಾನಂತೆ, ಅಂದರೆ ರಣಭೂಮಿಯಲ್ಲಿ ಮಡಿತಾನಂತೆ. ಇದನ್ನು ವೃಂದಳಿಗೆ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗಿ ವಿಷ್ಣುವಿಗೆ ಶಾಪ ನೀಡ್ತಾಳಂತೆ. ವೃಂದ ವಿಷ್ಣುವಿಗೆ ಶಾಪ ನೀಡಿ ತನ್ನ ಪತಿಯ ಶವದೊಂದಿಗೆ ಬೂದಿ ಆಗ್ತಾಳಂತೆ. ಅಂದರೆ ವಿಷ್ಣುವಿಗೆ ಕಲ್ಲಾಗು ಅಂತ ಹೇಳಿ ಶಾಪ ಕೊಡ್ತಾಳೆ ಅನ್ನುವ ಪ್ರತೀತಿ ಇದೆ. ಇವಳು ವಿಷ್ಣುವಿಗೆ ಶಾಪ ನೀಡಿದ ನಂತರ ತನ್ನ ಪತಿಯ ಶವದೊಂದಿಗೆ ಬೂದಿ ಆಗ್ತಾಳಂತೆ. ಮುಂದೆ ಆ ವೃಂದಳೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿತಾಳಂತೆ ಅನ್ನೋ ಪ್ರತೀತಿ ಇದೆ. ಆನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯಂದು ಶ್ರೀಕೃಷ್ಣನನ್ನು ವಿವಾಹವಾಗ್ತಾಳೆ ಅನ್ನುವ ಪ್ರತೀತಿ ಇದೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ದ್ವಾದಶಿಯಂದು ಶ್ರೀಕೃಷ್ಣ ಮತ್ತು ತುಳಸಿಯ ವಿವಾಹ ಅಂತ ಎಲ್ಲರೂ ಕೂಡ ಆ ದಿನ ತುಳಸಿಯ ವಿವಾಹವನ್ನು ಆಚರಿಸ್ತಾ ಇರೋದು. ಹಾಗೆ ಎಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಆಚರಿಸ್ತಾ ಇರೋದು. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ತೆ.